ಹರಿ ಓಂ, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಇವತ್ತು ಮಾರ್ನಿಂಗ್ ಅಪ್ಪಾಜಿ ಹೋದ್ರು, ಬೆಳಿಗ್ಗೆ 4 ಗಂಟೆ ಹಂಗೆ ಹೋದ್ರು. ಸೊ ಬೇಜಾರಾಯ್ತು. ಬಟ್ ಇನ್ನೊಂದು 3 ಡೇಸ್ ಮತ್ತೆ ನಾನು ಊರಿಗೆ ಹೋಗ್ತಾ ಇದ್ದೀನಿ ಹಬ್ಬಕ್ಕೆ, ಗೌರಿ ಗಣೇಶ ಹಬ್ಬಕ್ಕೆ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಬಟ್ ಆದ್ರೂ ಬರುವಾಗ ಖುಷಿ ಇರುತ್ತೆ, ಹೋಗುವಾಗ ಸ್ವಲ್ಪ ಬೇಜಾರಾಗುತ್ತೆ. ಏನ್ ವ್ಲಾಗ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಸ್ವಲ್ಪ ಡಲ್ ಆಗಿ ಕೂತಿದ್ದೆ. ಸೊ ಅಪ್ಪಾಜಿ ಹೋದ್ರಲ್ಲ, ಬೇಜಾರಾಗಿತ್ತು, ಸುಮ್ನೆ ಹಾಗೆ ಕೂತಿದ್ದೆ. ಇವತ್ತು ವ್ಲಾಗ್ ಮಾಡೋದೇನ್ ಬೇಡ ಅನ್ಕೊಂಡೆ. ಬಟ್ ಮತ್ತೆ ಆದ್ರೂ ಅದು ರುಟೀನ್ ಆಗೋಗ್ಬಿಟ್ಟಿದೆ. ಮಾಡಿಲ್ಲ ಅಂತಂದ್ರೆ ಏನೋ ಒಂಥರ ಮಿಸ್ಸಿಂಗ್ ಅಥವಾ ಕಳ್ಕೊಂಡಿರೋ ತರ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ನಾನು ವ್ಲಾಗ್ ಮತ್ತೆ ಈಗ ಸ್ಟಾರ್ಟ್ ಮಾಡಿದೆ. ಏನ್ ವ್ಲಾಗ್ ಮಾಡ್ಬೇಕು ಅಂತ ಅನ್ಕೊಂಡಾಗ ಬ್ಲೌಸ್ ಡಿಸೈನ್ಸ್ ಎಲ್ಲ, ನಂದು ಸಿಂಪಲ್ ಬ್ಲೌಸ್ ಡಿಸೈನ್ಸ್ ಎಲ್ಲ ಏನೇನಿದೆ, ನಾನು ಎಲ್ಲಾ ಬ್ಲೌಸ್ ಡಿಸೈನ್ಸ್ ಕೂಡ ಅಮ್ಮನೇ ಸ್ಟಿಚ್ ಮಾಡೋದು. ನನಗೆ ಸ್ಟಿಚಿಂಗ್ ಅಷ್ಟು ಬರಲ್ಲ, ಇನ್ನು ಕಲ್ತಿಲ್ಲ. ಅಮ್ಮ ಸ್ಟಿಚ್ ಮಾಡ್ತಾರೆ. ಅವರು ಮದ್ವೆಗಿಂತ ಮುಂಚೆ ಕಲ್ತಿದ್ದು. ಅದು ಆವಾಗ ಕಲ್ತಿರೋದನ್ನೇ ಇವಾಗ್ಲೂ ಅವ್ರು ನೆನ್ಪಿಟ್ಕೊಂಡು ಸಿಂಪಲ್ ಬ್ಲೌಸಸ್ ಅನ್ನ ಡಿಸೈನ್ಸ್ ಅನ್ನ ಟ್ರೈ ಮಾಡಿ ನಮ್ಗೆ ಹೊಲ್ಕೊಡ್ತಾರೆ. ಸೊ ಇದೇ ಕಾಂಬಿನೇಷನ್ ಅಲ್ಲೇ, ಸೇಮ್ ಇದೇ ಕಾಂಬಿನೇಷನ್ ಅಲ್ಲೇ ಸ್ಯಾರಿ ಬಂದಿದ್ದು. ಸೊ ಇದಕ್ಕೆ ಕಾಂಟ್ರಾಸ್ಟ್ ಕಲರ್ ಆಗಿ ಮ್ಯಾಚಿಂಗ್ ಕಲರ್ ಚೆನ್ನಾಗಿರುತ್ತೆ ಅಂತೇಳಿ ಅಮ್ಮ ಪರ್ಪಲ್ ಕಲರ್ ಲೇಸ್ ತಗೊಂಡ್ಬಿಟ್ಟು, ಪರ್ಪಲ್ ಮತ್ತೆ ಗೋಲ್ಡ್ ಮಿಕ್ಸ್ ಇದೆ, ಆ ಲೇಸ್ ಹಾಕ್ಬಿಟ್ಟು ಈ ತರ ಯು ಶೇಪ್ ಅಲ್ಲಿ ಮಾಡಿ ಹಾಕು. ಅದೇ ಸೇಮ್ ಪ್ಯಾಟರ್ನ್ ಫ್ರಂಟ್ ಅಲ್ಲೂ ಕೂಡ ಕ್ಯಾರಿ ಮಾಡಿದ್ದಾರೆ. ಸೊ ಟೆಂಪಲ್ ಡಿಸೈನ್, ಟೆಂಪಲ್ ಶೇಪ್ ಅಂತ ಹೇಳ್ತಾರಲ್ವಾ, ಟೆಂಪಲ್ ಡಿಸೈನ್ ಅಂತ ಹೇಳ್ತಾರೆ. ಸೊ ಆ ಶೇಪ್ ಅಲ್ಲಿ ಇದೆ ಇದು ಬ್ಲೌಸು. ಇದು ಕೂಡ ಅಷ್ಟೇ ಸಿಂಪಲ್ ಆಗಿ ಲೀಫ್ ಶೇಪ್ ಬರುತ್ತಲ್ಲ, ಎಲೆ ಶೇಪ್ ಬರುತ್ತಲ್ಲ, ಅದನ್ನ ಸ್ಟಿಚ್ ಮಾಡ್ಕೊಟ್ಟಿದ್ದಾರೆ. ಈ ತರ ಲೀಫ್ ಶೇಪ್ ಅಲ್ಲಿ ಇಟ್ಟಿದ್ದಾರೆ. ಸೊ ಬ್ಯಾಕ್ ಡಿಸೈನ್ ಈ ತರ ಇದೆ. ಸೊ ಇದಕ್ಕೆ ಸೇಮ್ ಬ್ಲೂ ಕಲರ್ ಅಲ್ಲಿ ಹ್ಯಾಂಗಿಂಗ್ಸ್ ಕೂಡ ಅವರೇ ಸ್ಟಿಚ್ ಮಾಡಿದ್ದಾರೆ. ಈ ತರ ಇದು ಬಂದ್ಬಿಟ್ಟು ನಂದು ಮದ್ವೆ ಟೈಮಲ್ಲೇ ಎಲ್ಲ ತಗೊಂಡಿರೋದು ಇದು ಕೂಡ. ಸೊ ಇದು ಪಫ್ ಇಟ್ಟಿದ್ದಾರೆ, ಶಾರ್ಟ್ ಸ್ಲೀವ್ ಇಟ್ಟು, ಹಾಗೆ ಈ ತರ ಪಟ್ಟಿ ತರ ಕಟ್ಟಿದ್ದಾರೆ ಸ್ಲೀವ್ಗೆ. ಈ ತರ ಹಾಗೆ ಇಲ್ಲಿ ಬಂದ್ಬಿಟ್ಟು ಡಿಸೈನ್ ಬಂದ್ಬಿಟ್ಟು ಈ ತರ ಮಾಡಿದ್ದಾರೆ. ಇದಕ್ಕೂ ಕೂಡ ಸಿಂಪಲ್ ಆಗಿ ಶಾರ್ಟ್ ಆಗಿ ಪ್ಲೈನ್ ಸ್ಲೀವ್ ಇಟ್ಟಿದ್ದಾರೆ. ತಗೊಂಡು ನಾನು ಸ್ಟಿಚ್ ಮಾಡಿಸ್ಕೊಂಡಿದ್ದೆ ಅಮ್ಮನ ಹತ್ರ. ಸೊ ಈ ತರ ನನ್ನ ಹತ್ರ ಕಲರ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಪಿಂಕ್ ಮತ್ತೆ ಗೋಲ್ಡಿಶ್ ಕಲರ್, ಗೋಲ್ಡ್ ಫ್ಲವರ್ ಬಂದಿದೆ. ರೌಂಡ್ ತರ ಇಟ್ಟಿದ್ದಾರೆ ಡಿಸೈನ್. ಮುಂದೆ ಕೂಡ ಅದೇ ತರ ಲೇಸ್ ಹಾಕಿ ಒಂದು ಗೋಲ್ಡ್ ಕಲರ್ ಮತ್ತೆ ಬ್ಲೂ ಕಾಂಬಿನೇಷನ್ದು, ಡಾರ್ಕ್ ಬ್ಲೂ ಕಾಂಬಿನೇಷನ್ದು ಲೇಸ್ ಹಚ್ಚಿದ್ದಾರೆ. ಸೊ ಇದು ಏನಂತಂದ್ರೆ ಬ್ಲೌಸು, ಇದು ಪ್ಲೈನ್ ಬ್ಲೌಸು ಬ್ಲೂ ಕಲರು. ಇದಕ್ಕೆ ಇದನ್ನ ಕಾಂಬಿನೇಷನ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಸಪ್ರೇಟ್ ಬ್ಲೌಸ್, ಇದು ಸ್ಯಾರಿದಲ್ಲ ಬ್ಲೌಸ್. ಇದು ಬೇರೆ ಒಂದು ಸ್ಯಾರಿಗೆ ಬ್ಲೌಸು ಈ ತರ ಬಂದಿತ್ತು. ಸೊ ಆ ಬ್ಲೌಸ್ದು ಕಟ್ ಮಾಡಿದ್ದು ಪೀಸ್ ಉಳಿದಿತ್ತು ಅಂತ ಹೇಳ್ಬಿಟ್ಟು, ಆ ಬ್ಲೌಸ್ ಉಳಿದಿರೋ ಅಂತ ಬಟ್ಟೆನ ಈ ಬ್ಲೌಸ್ಗೆ ಇದಕ್ಕೆ ಹಚ್ಬಿಟ್ಟು ಕಾಂಬಿನೇಷನ್ ಮಾಡಿ, ಸ್ಲೀವ್ ಅನ್ನ ಕಾಂಬಿನೇಷನ್ ಮಾಡಿ ಒಂದು ಲೇಸ್ ಹಾಕ್ಬಿಟ್ಟು ಬ್ಲೌಸ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ಬಟ್ ನನಗೆ ತುಂಬಾ ಇಷ್ಟ, ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನನಗೆ ಪರ್ಫೆಕ್ಟ್ ಆಗಿ. ಸೊ ನಮ್ಮಮ್ಮ ಈ ತರ ಏನೇನೋ ಕಾಂಬಿನೇಷನ್ ಕಲರ್ ಮಾಡಿಬಿಟ್ಟು ಮ್ಯಾಚ್ ಮಾಡಿ ಬ್ಲೌಸ್ ಚೆನ್ನಾಗಿ ಹೊಲಿತಾರೆ. ಅವರಷ್ಟು ಐಡಿಯಾಸ್ ಆಕ್ಚುಲಿ ನನಗಿಲ್ಲ. ಇದು ಅಷ್ಟೇ ಬ್ಲ್ಯಾಕ್ ಸಿಂಪಲ್ ಆಗಿ. ಯಾವುದೇ ಆಗ್ಲಿ ಇವಾಗ ಮುಂಚೆ ಎಲ್ಲ ಬರೀ ಪ್ಲೈನ್ ಬ್ಲೌಸ್ ಹಾಕೊಳ್ತಾ ಇದ್ರು. ಸೊ ಅದೇ ಏನೋ ಒಂಥರ ಲುಕ್ ಚೆನ್ನಾಗಿರ್ತಾ ಇದ್ರು ಕೂಡ. ಸೊ ಈಗ ಸಿಂಪಲ್ ನನ್ನ ಹತ್ರ ಬ್ಲ್ಯಾಕ್ ಬ್ಲೌಸ್ ಇರಲೇ ಇಲ್ಲ, ಪ್ಲೈನ್ ಬ್ಲೌಸ್ ಅಂತ ಹೇಳ್ಬಿಟ್ಟು ಅಮ್ಮ ಸ್ಟಿಚ್ ಮಾಡ್ಕೊಟ್ಟಿದ್ದಾರೆ. ಕೂಡ ಅಷ್ಟೇ ಸಿಂಪಲ್ ಆಗಿದೆ, ಅಂದ್ರೆ ಸಪ್ರೇಟ್ ಬ್ಲೌಸ್ ಪೀಸು, ಬರೀ ಪ್ಲೈನು. ಇದೆಲ್ಲ ಅಮ್ಮನೇ ಸ್ಟಿಚ್ ಮಾಡಿರೋದು. ಇದು ತುಂಬಾ ಹಳೇದು, ಮದ್ವೆಗಿಂತ ಮುಂಚೆ ಇದ್ದಿದ್ದು. ಬಟ್ ನನಗೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು, ಆಕ್ಚುಲಿ ನನಗೆ ಈ ಬ್ಲೂ ಕಲರ್ ತುಂಬಾ ಇಷ್ಟ. ಸೊ ನನ್ನ ಹತ್ರ ಸೀರೆ ಮತ್ತೆ ಬ್ಲೌಸಸ್ ಜಾಸ್ತಿ ಇದೆ ಆಲ್ಮೋಸ್ಟ್ ಅಲ್ಲಿ ಕಲರು. ಸೊ ಇದು ಕೂಡ ಅಷ್ಟೇ ಸಿಂಪಲ್ ಅಲ್ಲಿ ಏನಂತಂದ್ರೆ ಅಮ್ಮ ಮಾಡಿರೋದು, ಇದೆಲ್ಲ ಅಮ್ಮನೇ ಮಾಡಿದ್ದಾರೆ. ಇದನ್ನೆಲ್ಲ ಮಣಿ ಎಲ್ಲ ಅಮ್ಮನೇ ಹಾಕಿದ್ದಾರೆ ಹ್ಯಾಂಡ್ ವರ್ಕ್ ಅಲ್ಲಿ. ಅಮ್ಮನೇ ಇದು ಪ್ಲೈನ್ ಬ್ಲೌಸ್ಗೆ ಇದೆಲ್ಲ ಹಾಕಿ ಬ್ಲೌಸ್ ಮಾಡಿರೋದು, ಬ್ಲೌಸ್ ಸ್ಟಿಚ್ ಮಾಡಿದ್ದಾರೆ.
ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಇಷ್ಟವಾದ ಕಲರ್ ನನಗೂ ಕೂಡ ಇದು. ಇದಕ್ಕೆ ಸೇಮ್ ಅದೇ ಕಲರ್ದು ಲೇಸ್ ಹಚ್ಬಿಟ್ಟು ಶಾರ್ಟ್ ಸ್ಲೀವ್ ಬಾರ್ಡರನ್ನು ಸ್ಲೀವಿಗೆ ಹಾಕಿ ಕೊಟ್ಟಿದ್ದಾರೆ. ಹ್ಯಾಂಗಿಂಗ್ಸ್ ಅವರೇ ಮಾಡಿರೋದು, ಈ ಥರ ಸ್ಟಿಚ್ ಮಾಡಿದ್ದಾರೆ ಹ್ಯಾಂಗಿಂಗ್ಸು. ಇದು ಆ್ಯಕ್ಚುಲಿ ನಾನು ಇನ್ನೂ ಸ್ಯಾರಿ ಉಡಬೇಕು. ಇದು ಕೂಡ ನನ್ನ ಗೌರಿ ಹಬ್ಬದ್ದು, ಬಟ್ ಇನ್ನೂ ಉಟ್ಟೇ ಇಲ್ಲ ನನಗೆ ಸ್ಯಾರಿ, ಯಾಕಂದರೆ ಬ್ಲೌಸ್ ನಾನು ಲೇಟಾಗಿ ಸ್ಟಿಚ್ ಮಾಡಿಸ್ಕೊಂಡೆ ಅಮ್ಮನ ಹತ್ರ. ಇದಕ್ಕೆ ಬಂದ್ಬಿಟ್ಟು ಸ್ವಲ್ಪ 3/4 ಸ್ಲೀವ್ ಅಷ್ಟು ಇಟ್ಬಿಟ್ಟಿದ್ದಾರೆ, ಪಫ್ ಸ್ಲೀವ್ ಹೊಲ್ದಿದ್ದಾರೆ. ಈ ಥರ ಹಾಕೊಳ್ತೀನೋ ಅಥವಾ ಊರಲ್ಲೇ ತುಂಬ ಫಸ್ಟ್ ಡೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಊರಿಗೆ. ಸೊ ಊರಿಗೆ ಹೋಗೋದೆಲ್ಲ ವ್ಲಾಗ್ಸನ್ನು ನಾನು ಮಾಡ್ತೀನಿ. ಸೊ ಮರಿದೇ ನೋಡಿ, ನೋಟಿಫಿಕೇಶನ್ ಬರುತ್ತೆ, ಬೆಲ್ ಐಕಾನ್ ಒತ್ತಿ, ಹಾಗಾದರೆ ನೋಟಿಫಿಕೇಶನ್ ಎಲ್ಲ ವೀಡಿಯೋಸ್ದು ನೋಟಿಫಿಕೇಶನ್ ಬರುತ್ತೆ. ಇದು ಪರ್ಪಲ್ ಬ್ಲೌಸ್ ಬಂದ್ಬಿಟ್ಟು ಇದಕ್ಕೆ ಗೋಲ್ಡ್ ಕಲರ್ ಸ್ಯಾರಿ ಕಾಂಬಿನೇಷನ್ ಇರೋದು. ಗೋಲ್ಡ್ ಸ್ಯಾರಿಗೆ ಈ ಥರ ಬಂದಿದೆ. ಸೊ ನನ್ನ ಸೀಮಂತದಲ್ಲಿ ನಮ್ಮ ಚಿಕ್ಕಪ್ಪ ಕೊಡಿಸಿದ್ದು. ಸೊ ಇದಕ್ಕೆ ಅಮ್ಮ ಈ ಥರ ಮಾಡಿದ್ದಾರೆ, ಬಟನ್ಸ್ ಹಾಕಿ ಓಪನ್ ಬಿಟ್ಬಿಟ್ಟು ಲ್ಯಾಡರ್ ಥರ ಶೇಪಲ್ಲಿ ಮಾಡಿದ್ದಾರೆ. ಅದಂತ ಫೇವ್ರೆಟ್ ಸ್ಯಾರಿ, ಹಾಗೆ ಸಿಂಪಲ್ ಸ್ಯಾರಿ, ಈಸಿಯಾಗಿ ಬೇಗ ಫಟಾಫಟ್ ಅಂತ ಉಡ್ಬೋದಂತ ಸ್ಯಾರೀಸು. ಸೊ ಇದು ನನಗೆ ಮೊದಲನೇ ವರ್ಷ ಬಾಗ್ನಕ್ಕೆ ಬಂದಿದ್ದು, ತವ್ರ ಮನೆಯಿಂದ ಅಮ್ಮ ಕೊಡಿಸಿದ್ದು. ಆ್ಯಕ್ಚುಲಿ ಬ್ಲೌಸು ಡಿಸೈನ್ ಏನು ಹೇಳಿರಲಿಲ್ಲ, ಅಮ್ಮನೇ ಸ್ಟಿಚ್ ಮಾಡಿ ಹೊಲ್ದಿದ್ದಾರೆ. ಬಟ್ ನನಗೆ ಇದು ತುಂಬ ಇಷ್ಟ ಆಯಿತು, ಬ್ಲೌಸ್ ಡಿಸೈನು ಸಿಂಪಲ್ಲಾಗಿ ಚೆನ್ನಾಗಿದೆ. ಅದಕ್ಕೆ ಪಫ್ ಸ್ಲೀವ್ ಕೂಡ ಇಟ್ಟಿದ್ದಾರೆ ಚಿಕ್ಕದಾಗಿ. ಸೊ ಇಲ್ಲಿ ಬ್ಯಾಕಲ್ಲಿ ಬಟನ್ ಹಾಕಿ ಯು ಶೇಪ್ ಇಟ್ಟಿದ್ದಾರೆ. ರೌಂಡ್ ಥರ ಸರ್ಕಲ್ ಥರ ಕಾಣಿಸುತ್ತೆ ಇದು. ಆ್ಯಕ್ಚುಲಿ ಈ ಥರ ಸರ್ಕಲ್ ಥರ ಶೇಪಲ್ಲಿದೆ. ಫ್ರಂಟ್ ಬೋಟ್ ನೆಕ್ಕು. ಇದು ಬಂದ್ಬಿಟ್ಟು ರೆಡಿಮೇಡ್ ಬ್ಲೌಸು ತಗೊಂಡು ನಾನು ಬಾಣಂತಿ ಇದ್ದಾಗ ತಗೊಂಡಿದ್ದು. ನನ್ನ ಮಗಳು 3-4 ಮಂತ್ಸ್ ಆಗಿತ್ತು. ಅವಾಗ ಯಾವುದು ಸೀರೆ ನಾಮಕರಣಕ್ಕೆ ಯಾವುದು ಉಟ್ಕೊಳ್ಳೋಕ್ಕೆ ಬ್ಲೌಸು ನನಗೆ ಅವಾಗ ಅಡ್ಜಸ್ಟಬಲ್ ಇರಲಿಲ್ಲ. ಅವಾಗ ಅಮ್ಮ ಕೂಡ ಸ್ಟಿಚ್ ಮಾಡೋಷ್ಟು ಇರಲಿಲ್ಲ, ಬ್ಯುಸಿ ಇದ್ದರು. ಅದಕ್ಕೋಸ್ಕರ ರೆಡಿಮೇಡ್ ಮೀಶೋದಲ್ಲಿ ಬುಕ್ ಮಾಡಿ ತಗೊಂಡಿದ್ದೆ. ಸೊ ಅವಾಗ ಚೆನ್ನಾಗಾಯಿತು. ಬಟ್ ಇವಾಗ ಮತ್ತೆ ಲೂಸ್ ಆಗ್ತಾ ಇದೆ, ಯಾಕಂದರೆ ತುಂಬ ತೆಳ್ಳಗಾಗಿದ್ದೀನಿ ಇವಾಗ. ಅವಾಗ ಸ್ವಲ್ಪ ದಪ್ಪ ಇದ್ದೆ. ಸೊ ಇದನ್ನು ಮತ್ತೆ ರೀಸ್ಟಿಚ್ ಮಾಡಿ ಹಾಕ್ಕೋಬೇಕು. ಇದು ಅವಾಗ ಒಂದೇ ಒಂದಿನ 1 ಅವರ್ ಹಾಕ್ಕೊಂಡಿದ್ದೆ ಅಷ್ಟೇ, ಮತ್ತೆ ಹಾಕ್ಕೊಂಡಿಲ್ಲ. ಬಟ್ ಚೆನ್ನಾಗಿದೆ, ಇದು ಇಷ್ಟ ಆಯಿತು. ಸೊ ಮೀಶೋದಲ್ಲಿ ನೀವು ಹೋಗಿ ಫೈಂಡ್ ಮಾಡಿ, ಸಿಗುತ್ತೆ ರೆಡಿಮೇಡ್ ಬ್ಲೌಸಸ್ಸಲ್ಲಿ ಆಟೋಮೆಟಿಕ್ಕು. ಅದರದ್ದೆಲ್ಲ ಲಿಂಕ್ ಇಲ್ಲ. ಸಪೋಸ್ ಸರ್ಚ್ ಮಾಡ್ತೀನಿ, ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸಿಕ್ಕಿಲ್ಲ ಅಂತಂದರೆ ರೆಡಿಮೇಡ್ ಬ್ಲೌಸಸ್ ಅಂತ ಹೋಗಿ ಸರ್ಚ್ ಮಾಡಿದರೆ 100% ಸಿಕ್ಕೇ ಸಿಗುತ್ತೆ. ಅದು ತುಂಬ ಜನ ತೊಗೊಂಡಿದ್ದಾರೆ. ತುಂಬ ಜನ ತೊಗೊಂಡಿರೋದು ನೋಡಿ ನಾನು ಅದನ್ನ ಬುಕ್ ಮಾಡಿದ್ದೆ. ಬಟ್ ಕರೆಕ್ಟ್ ಸೈಜ್ ಬಂದಿತ್ತು ಅವಾಗ ನನಗೆ. ಇವಾಗ ಬಟ್ ಲೂಸ್ ಆಗಿದೆ. ಸೊ ಮತ್ತೆ ಅದನ್ನ ಆಲ್ಟ್ರೇಷನ್ ಮಾಡಿಸ್ಕೋಬೇಕು. ಸೊ ಇದು ಬಂದ್ಬಿಟ್ಟು ನನ್ನ ಮದುವೆ ರಿಸೆಪ್ಷನ್ ಬ್ಲೌಸು. ನಾನು ಇಲ್ಲಿ ನಮ್ಗೆ ಗೊತ್ತಿರೋ ಅಂಥ ಶಾಪ್ ಹತ್ರ, ನಮ್ಮ ಮನೆ ಹತ್ರ ಶಾಪಲ್ಲಿ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಿಸಿದ್ದು. ಒಂದು ಅಂಕಲ್ ಮಾಡಿಕೊಟ್ಟಿದ್ರು ಕಂಪ್ಯೂಟರ್ ಎಂಬ್ರಾಯ್ಡರಿ. ಅಂಕಲ್ ಅವರ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಿಸ್ಕೊ ಬಂದಿದ್ದು ಅಷ್ಟೇ ನಾನು. ಬ್ಲೌಸ್ ಅಮ್ಮನೇ ಸ್ಟಿಚ್ ಮಾಡಿದ್ದಿದ್ದು. ಸೊ ಇದು ಪ್ಯಾರೋಟ್ ಗ್ರೀನ್ ಕಾಂಬಿನೇಷನ್ ಬಂದಿದೆ ಸ್ಯಾರಿ. ಇದಕ್ಕೆ 1500 ಸಮಥಿಂಗ್ ನಾನು ಕೊಟ್ಟಿದ್ದೆ. ಹಾಗೆ ಇದು ಕೂಡ ಮದುವೆದೆ. ಇದು ಬಂದ್ಬಿಟ್ಟು 700 ಆರ್ 800 ಸಮಥಿಂಗ್ ಆಗಿತ್ತು. ಇದು ನನ್ನ ಮುಹೂರ್ತ ಇದು ಧಾರೆ ಸೀರೆ ಅಂತ ಹೇಳ್ತಾರಲ್ವಾ, ಮುಹೂರ್ತದಲ್ಲಿ ಹಾಕೊಂಡಿದ್ದ ಸ್ಯಾರಿಗೆ ವೈಟ್ ಸ್ಯಾರಿ ತಗೊಂಡಿದ್ದೆ. ಅದಕ್ಕೆ ಕಾಂಬಿನೇಷನ್ ಆಗಿ ಸಪ್ರೇಟ್ ಬ್ಲೌಸ್, ಗ್ರೀನ್ ಬ್ಲೌಸ್ ತಗೊಂಡು ಅದಕ್ಕೆ ಎಲ್ಲ ವರ್ಕ್ ಮಾಡಿಸ್ಬಿಟ್ಟು, ಮಿಷಿನ್ ವರ್ಕ್ ಮಾಡಿಸ್ಬಿಟ್ಟು ಹಾಕ್ಕೊಂಡಿದ್ದು. ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮದುವೆಯಲ್ಲಿ. ನಾನು ಊರಿಗೆ ಹೋಗ್ತೀನಿ, ಅವಾಗ ಮದುವೆ ಆಲ್ಬಮ್ದು ಫೋಟೋಸ್ ಶೇರ್ ಮಾಡ್ತೀನಿ ನಿಮಗೆ. ಸೊ ಕಲ್ಲರು ರಾಯಲ್ ಬ್ಲೂ ಪಿಂಕ್ ಕಲರ್, ಈ ಎರಡು ಕಾಂಬಿನೇಷನಲ್ಲಿ ಸ್ಯಾರಿ ಇರೋದು. ಬಟ್ ಬ್ಲೌಸಲ್ಲಿ ಮಾತ್ರ ಈ ಕಲರ್ ಕೊಟ್ಟಿದ್ದಾರೆ. ಯಾಕೆ ಬಂತು ಅಂತ ಗೊತ್ತಿಲ್ಲ. ಬಟ್ ಸ್ಯಾರಿ ನನಗೆ ಆ ಕಲರ್ ಬೇಕಿತ್ತು ಅಂತ ಮದುವೆಯಲ್ಲಿ ನಾನು ತುಂಬ ಸರ್ಚ್ ಮಾಡಿದ್ದೆ, ಸಿಕ್ಕಿರಲಿಲ್ಲ. ಅದೇ ಮೊದಲನೇ ವರ್ಷ ಗೌರಿ ಹಬ್ಬದಲ್ಲಿ, ಮದುವೆ ಆಗಿ ಒಂದು 2-3 ಮಂತ್ಸಲ್ಲಿ ಗೌರಿ ಹಬ್ಬ ಬಂತು. ಆವಾಗ ನನಗೆ ನಮ್ಮ ಮನೆಯವರು ಕೊಡಿಸಿದ್ದು ನನಗೆ ಗೌರಿ ಹಬ್ಬಕ್ಕೆ ಈ ಸ್ಯಾರಿ. ಸೊ ತುಂಬ ಚೆನ್ನಾಗಿದೆ. ನಾನು ಹಾಕ್ಕೊಂಡಾಗ ಎಲ್ಲರೂ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್, ಎಲ್ಲಿ ತೊಗೊಂಡ್ರಿ ಅಂತ ಕೇಳಿದ್ರು. ಸೊ ನಾನು ಈ ಸ್ಯಾರಿಗೆ 800-700 ಸಮಥಿಂಗ್ ಕೊಟ್ಟಿದ್ದೆ ಅಷ್ಟೇ. ಬಟ್ ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿದೆ ಸ್ಯಾರಿ. ಇದಕ್ಕೆ ಅಮ್ಮ ಸಿಂಪಲ್ ಆಗಿ ಸ್ಟಿಚ್ ಮಾಡಿ ಕೊಟ್ಟಿದ್ರು.
ಸೊ ಇದಕ್ಕೆ ಬೇರೆ ಹ್ಯಾಂಗಿಂಗ್ಸ್ ಹಾಕಿದ್ರು, ರೆಡಿಮೇಡ್ ಹ್ಯಾಂಗಿಂಗ್ಸು. ಅದೆಲ್ಲ ವಾಶ್ ಮಾಡುವಾಗ ಕಿತ್ತೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಮತ್ತೆ ಸಪ್ರೇಟ್ ಅವರೇ ಕಲರು ಬೇರೆ ಬ್ಲೌಸ್ ಪೀಸ್ ಕಾಂಬಿನೇಷನ್ ಮಾಡಿ ಲೇಸ್ ಹಚ್ಚಿ ಹ್ಯಾಂಗಿಂಗ್ಸ್ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆ. ಸೊ ನನಗೆ ಇಷ್ಟವಾದಂಥ ಸ್ಯಾರಿ. ಸೊ ಈ ಬ್ಲೌಸ್ ಬಂದ್ಬಿಟ್ಟು ಸ್ಪೆಷಲ್ ಬ್ಲೌಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಮ್ಮನೇ ಇದೆಲ್ಲದನ್ನು ಕೂಡ ಎಂಬ್ರಾಯ್ಡರಿ ಮಾಡಿರೋದು ಕೈಯಲ್ಲಿ. ಅವರೇ ಸೂಜಿ ದಾರ ತಗೊಂಡ್ಬಿಟ್ಟು ಕಲರ್ದು ದಾರ ತಗೊಂಡ್ಬಿಟ್ಟು ಅವರೇ ಮಾಡಿರೋವಂಥ ಎಂಬ್ರಾಯ್ಡರಿ ಇದೆಲ್ಲ. ಅವರೇ ಒಂದು ಗೋಲ್ಡ್ ಕಲರ್ ಲೇಸ್ ಹಾಕಿ ನಾನು ಇದೆಲ್ಲ ಬರ್ಕೊಟ್ಟಿದ್ದೆ ಪೆನ್ಸಿಲಲ್ಲಿ ಫ್ಲವರ್ ಡಿಸೈನ್ಸು. ಅದ್ರ ಮೇಲೆ ಅಮ್ಮ ಮಾಡಿದ್ದಾರೆ ಈ ಥರ. ನನ್ನ ಮದುವೆಲಿ ಮಾಡ್ಸೋಕ್ಕಾಗಲ್ಲ, ಮಾಡ್ಸೋದು ಬೇಡ, ಎಂಬ್ರಾಯ್ಡರಿ ನಾನೇ ಮಾಡ್ತೀನಿ ಅಂತೇಳಿ ಅಮ್ಮ ಟ್ರೈ ಮಾಡಿದ್ರು ಒಂದು. ಅವಾಗೆಲ್ಲ ಮಾಡೋರಂತೆ ಮದುವೆಗಿಂತ ಮುಂಚೆ. ಸೊ ಅದೆಲ್ಲ ಟ್ರೈ ಮಾಡಿದ್ದು. ಇದೆಲ್ಲ ಲೈನ್ಸ್ ಎಲ್ಲ ಅವರೇ ಹಾಕ್ಬಿಟ್ಟು ಈ ಸ್ಟೋನ್ಸ್ ಎಲ್ಲ ಅವರೇ ಹಾಕಿ ಮಾಡಿಕೊಟ್ಟಿರೋದು. ನನಗೆ ತುಂಬ ಸ್ಪೆಷಲ್. ಹಾಗೆ ಅಮ್ಮ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಬರೋವಷ್ಟು ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಎಷ್ಟು ಗೊತ್ತಿದೆ ಅಷ್ಟು. ಸೊ ಅದೇ ನನಗೆ. ಸೊ ಇಷ್ಟು ನನ್ನ ಬ್ಲೌಸ್ ಕತೆ. ಸೊ ಇಷ್ಟೆಲ್ಲ ನಂದು ಸಿಂಪಲ್ ಬ್ಲೌಸಸ್ ಇದೆ. ಅಂತ ಗ್ರ್ಯಾಂಡ್ ಸ್ಯಾರೀಸ್ ನನ್ನ ಹತ್ರ ಯಾವೂ ಇಲ್ಲ. ಎಲ್ಲ ನನ್ನ ಹತ್ರ ಇರೋದು ಮ್ಯಾಕ್ಸಿಮಮ್ ಅಂದರೆ 4000 5000 ರೇಂಜಸ್ಸಲ್ಲಿ ಅಷ್ಟೇ. ಅದು ಮದುವೆಲಿ 2 ಸೀರೆ ಮಾತ್ರ. ಇದು ಈ ಸ್ಯಾರಿ, ಈ ಬ್ಲೌಸು ಸ್ಯಾರಿ ಮಾತ್ರ ನಾನು 4000 ಏನೋ ಸಮಥಿಂಗ್ ಕೊಟ್ಟಿದ್ದೆ ಅಷ್ಟೇ. ಇದು ಮಾತ್ರ ನಾನು 2000 3000 ಅಮ್ಮ ಕೊಡಿಸಿದ್ದು. ತವ್ರ ಮನೆದು ರೇಷ್ಮೆ ಸ್ಯಾರಿ, ಇದು ಗಂಡನ ಮನೆದು ರೇಷ್ಮೆ ಸ್ಯಾರಿ. ಹಾಗೆ ಇದು ಧಾರೆ ಸ್ಯಾರಿ ಬಂದ್ಬಿಟ್ಟು ಒಂದು 700 800 ಕೊಟ್ಟು ತೊಗೊಂಡಿದ್ದೆ ಅಷ್ಟೇ. ಸೊ ಅವಾಗೆಲ್ಲ ಕೊರೋನಾ, ದುಡ್ಡಿರಲಿಲ್ಲ. ಸೊ ಇರೋ ಅಷ್ಟರಲ್ಲಿ ತೊಗೊಂಡು ಮದುವೆ ಆಗಿದ್ದು ನಾವು. ಅಷ್ಟೊಂದೆಲ್ಲ ಜಾಸ್ತಿ ಖರ್ಚು ಮಾಡಿರಲಿಲ್ಲ. ಸೊ ಈಗಲೂ ಕೂಡ ಅಷ್ಟೇ. ನಾನು ಅಂಥ ಯಾವ ದೊಡ್ಡ ಸ್ಯಾರಿ, ಗ್ರ್ಯಾಂಡ್ ಸ್ಯಾರೀಸು ತೊಗೊಂಡಿಲ್ಲ. ಎಲ್ಲ ಸಿಂಪಲ್ ಸ್ಯಾರೀಸು, ಸಿಂಪಲ್ ಬ್ಲೌಸು ಎಲ್ಲ ಅಮ್ಮ ಹೊಲ್ದಿರೋದು. ಹಾಯ್ ಹಾಯ್ ಬಾಯ್ ಮಾಡು. ಬಾಯ್ ಬಾಯ್. ಲವ್ ಯು. ಸೊ ಇದು ನನ್ನ ಸಿಂಪಲ್ ಬ್ಲೌಸ್ ಡಿಸೈನ್ಸ್ ವಿಡಿಯೋ ಆಗಿತ್ತು, ವ್ಲಾಗ್ ಆಗಿತ್ತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕುಕ್ಕಿಂಗ್ ಒಂದು ಬೀಟ್ರೂಟ್ ಚಪಾತಿ ಮಾಡೋದನ್ನ ನೆಕ್ಸ್ಟ್ ವಿಡಿಯೋಸ್ ಹಾಕ್ತಾ ಇದ್ದೀನಿ. ಸೊ ನೋಡಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ನಾನು ಯಾವ ಥರ ವೀಡಿಯೋಸ್ ನಾನು ಹಾಕಬೇಕು ಅಂತ ನಿಮ್ಗೆ ಅನಿಸುತ್ತೆ, ಆ ಥರ ಏನಾದರೂ ಅನಿಸಿದ್ರೆ, ನಿಮ್ಗೆ ಈ ಥರ ವೀಡಿಯೋಸ್ ಬೇಕು ಅನಿಸಿದ್ರೆ ಕಮೆಂಟಲ್ಲಿ ತಿಳಿಸಿ. ಆ ಥರ ವೀಡಿಯೋಸ್ ನಾನು ಹಾಕ್ತೀನಿ. ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೊಸ ಯೂಟ್ಯೂಬರ್ಸನ್ನು ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಎಲ್ಲ ಬೆಳೆದಿರೋವಂಥ ಹಿಟ್ಟಾಗಿರೋವಂಥ ಯೂಟ್ಯೂಬರ್ಸನ್ನೇ ನೋಡ್ತಾ ಇರ್ತೀರಾ, ಅವ್ರನ್ನೇ ವಾಚ್ ಮಾಡ್ತಾ ಇರ್ತೀರಾ. ಅವ್ರಿಗೆ ಸಬ್ಸ್ಕ್ರೈಬರ್ಸ್ ಅಥವಾ ಲೈಕ್ಸ್ ಆಗಲಿ ಅವ್ರನ್ನೇ ಬೆಳೆಸ್ತಾ ಇರ್ತೀರಾ. ಸೊ ನಮಗೂ ಕೂಡ ಹೆಲ್ಪ್ ಮಾಡಿ ಅಂತ ಹೇಳ್ತೀನಿ. ಬಾಯ್ ಆ್ಯಂಡ್ ಥ್ಯಾಂಕ್ ಯು.